ಇದು ಅರಸೀಕೆರೆ ತಾಲೂಕು ಮಾಲೇಕಲ್ ತಿರುಪತಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕ್ಷೇತ್ರ. ಇಲ್ಲಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಬೆಟ್ಟದ ಮೇಲ್ಗಡೆ ಇದೆ. ಇಲ್ಲಿ ತಳಗಡೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಇದೆ. ಇದು ಗೋವಿಂದರಾಜರು ಮಲಗಿರೋ ಭಂಗಿಯಲ್ಲಿದ್ದಾರೆ. ಇಲ್ಲಿ ಮಹಾಲಕ್ಷ್ಮಿ ಅಮ್ಮನವ್ರ ತಳಗಡೆ ಬೆಟ್ಟದ ಮೇಲ್ಗಡೆ ಪದ್ಮಾವತಿ ಅಮ್ಮನವರು ಇದ್ದಾರೆ. ಇದು ಅಂದಾಜು 900 ವರ್ಷದಿಂದ ಚಿತ್ರದುರ್ಗದ ಪಾಳ್ಯಗಾರ ತಿಮ್ಮಪ್ಪ ನಾಯಕ ಅನ್ನೋ ಪಾಳ್ಯಗಾರ ಕಟ್ಟಿಸಿರೋ ದೇವಸ್ಥಾನ. ಈ ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಏನಿದೆ ಇವಾಗ ಅದು ವಸಿಷ್ಠ ಮಹರ್ಷಿಗಳ ಆಶ್ರಮ. ಅವ್ರು ತಪಸ್ಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಶ್ರೀನಿವಾಸನ ಪ್ರತಿಷ್ಠಾಪನೆ ಮಾಡ್ಕೊಂಡು ಅಲ್ಲಿ ತಪಸ್ಸು ಮಾಡ್ಕೊಂಡಿರ್ತಾರೆ. ಅವ್ರ ತಪಸ್ಸಿದ್ಧಿ ಆಗುತ್ತೆ, ಮುಂದೆ ಹೊಟ್ಟೋಗ್ತಾರೆ. ದೇವಸ್ಥಾನ ಆಶ್ರಮ ಎಲ್ಲ ಬಿದ್ದು ನೆಲಸಮಾಗೋಗುತ್ತೆ. ಇದು ಅಂದಾಜು 900 ವರ್ಷದಿಂದ ಚಿತ್ರದುರ್ಗದ ಪಾಳ್ಯಗಾರ ತಿಮ್ಮಪ್ಪ ನಾಯಕ ಅನ್ನೋ ಪಾಳ್ಯಗಾರನ ಆಳ್ವಿಕೆಯಲ್ಲಿ ಜಾಗ ಇದೆಲ್ಲ. ಅವ್ರದ್ದು ಮನೆದೇವರು ದೊಡ್ಡ ತಿರುಪತಿ. ಅವರು ಪ್ರತಿ ವರ್ಷ ದೊಡ್ಡ ತಿರುಪತಿಗೆ ಪಾದಯಾತ್ರೆ ಹೋಗ್ತಾ ಇರ್ತಾರೆ. ಇಲ್ಲಿ ಮಾಲೇಕಲ್ ತಿರುಪತಿ ಬೆಟ್ಟ ಏನಿದೆ ಆ ಬೆಟ್ಟದ ಹಿಂದ್ಗಡೆ 4 ಬೆಟ್ಟ ಬಿಟ್ಟು ಹಿಂದ್ಗಡೆ ನಾಗಪುರಿ ಅಂತ ಒಂದು ದೊಡ್ಡ ಕಾಡಿದೆ. ಅಲ್ಲಿ ಒಂದು ಕೋಟೆ ಇದೆಲ್ಲ ಕಟ್ಕೊಂಡು ಅವರು ಪಾಳ್ಯಗಾರರು ಪ್ರತಿ ವರ್ಷ ವಿಹಾರಕ್ಕೆ ಬರ್ತಾ ಇರ್ತಾರೆ. ಅವ್ರಿಗೆ ಅನಿವಾರ್ಯವಾಗಿ ದೊಡ್ಡ ತಿರುಪತಿಗೆ ಹೋಗೋಕ್ಕಾಗಲ್ಲ. ಅವ್ರಿಗೆ ತೊಂದರೆ ಬಂದಿರುತ್ತೆ, ಮನಸ್ಸಲ್ಲಿ ಅದೇ ಭಾವನೆ ಬಂದಿರುತ್ತೆ, ನನ್ನ ಮನೆದೇವ್ರಿಗೆ ಹೋಗ್ತಾ ಇಲ್ಲ, ನನಗೆ ಅದಕ್ಕೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ. ಇಲ್ಲಿ ವಿಹಾರಕ್ಕೆ ಬಂದಾಗ ಸ್ವಾಮಿ ಕನಸಲ್ಲಿ ಬಂದು ನೀನು ಅಲ್ಲಿಗೆ ಹೋಗೋದು ಬೇಡ, ನಾನು ನೀನು ಇಲ್ಲೇ ದರ್ಶನ ಕೊಡ್ತೀನಿ ಅಂತ ಕನಸು ಬೀಳುತ್ತೆ. ಅಷ್ಟರಲ್ಲಿ ಎಚ್ಚರಾಗ್ಬಿಡುತ್ತೆ ರಾಜಂಗಿ. ಎಲ್ಲಿ ಏನು ಮಾಡಬೇಕು ಅಂತ ದಾರಿ ಗೊತ್ತಾಗಲ್ಲ. ಮತ್ತೆ ಅರಕೆ ಮಾಡ್ಕೊತಾನೆ ಸ್ವಾಮಿನ, ನೀನು ಎಲ್ಲಿ ಸಿಗ್ತೀಯಾ ಅಂತ ನಂಗೆ ದಾರಿ ತೋರಿಸ್ಕೊಟ್ರೆ ನಾನು ನಿಂಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ನನ್ನ ಕೈಲಾದಷ್ಟು ಅಂತ ಅರಕೆ ಮಾಡ್ಕೊತಾನೆ. ಮತ್ತೆ ಮಾರದಿನ ಕನಸಲ್ಲಿ ಸ್ವಾಮಿ ಬಂದು ನಾನು ತುಳಸಿ ಮಾಲೆ ಬಿಟ್ಟಿರ್ತೀನಿ, ಆ ಮಾಲೆ ಎಲ್ಲಿ ಬರುತ್ತೋ ಅಲ್ಲಿ ದಾರಿ ಮಾಡು, ಕೊನೆಯ ಜಾಗದಲ್ಲಿ ನಾನು ನಿಂಗೆ ಸಿಗ್ತೀನಿ ಅಂತ ಕನಸಾಗುತ್ತೆ. ಅಷ್ಟರಲ್ಲಿ ಮತ್ತೆ ಬೆಳಗ್ಗೆ ಎದ್ದು ಈ ಕಾಡನ್ನೆಲ್ಲ ಹುಡುಕ್ತಾಗ ಈ ಬೆಟ್ಟಕ್ಕೆ ಮೆಟ್ಲು ಏನು ಕಟ್ಟಿದ್ದಾರೆ ಇವಾಗ ಅದೇ ಜಾಗದಲ್ಲಿ ತುಳಸಿ ಮಾಲೆ ಬಿದ್ದಿರುತ್ತೆ. ಆ ಮಾಲೆನ ಅನುಸರಿಸಿ ಮೆಟ್ಲು ಕಟ್ಟಿದ್ದಾರೆ. ಕೊನೆಯ ಜಾಗದಲ್ಲಿ ಶೋಧನೆ ಮಾಡಿದಾಗ ವಿಗ್ರಹ ಸಿಕ್ಕಿದೆ, ಅದು ಜೀರ್ಣೋದ್ಧಾರ ಮಾಡಿದ್ದಾರೆ. ಮಾಲೆ ಅನುಸರಿಸಿ ಮೆಟ್ಲು ಕಟ್ಟಿದ್ರಿಂದ ಈ ಊರಿಗೆ ಮಾಲೇಕಲ್ಲು ತಿರುಪತಿ ಅಂತ ಹೆಸರು. ಇದು ಗೋವಿಂದರಾಜ ಸ್ವಾಮಿ ಅರಸೀಕೆರೆ ಪಕ್ಕ ತಿಮ್ಮಪ್ಪ ನಾಯಕನ ಕೆರೆ ಅಂತ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆಗೆ ಏರಿ ಕಟ್ಟಕ್ಕೆ ಫೌಂಡೇಶನ್ ತೆಗಿಬೇಕಾದ್ರೆ ಅದ್ರೊಳಗಡೆ ಸಿಕ್ಕಿರೋ ಮೂರ್ತಿ ಅದು ಪೂರ್ತಿ ಸಾಲಿಗ್ರಾಮ ಶಿಲೆ. ಇಲ್ಲಿ ಆಷಾಢ ಶುದ್ಧ ದ್ವಾದಶಿ ದಿನ ವಸಿಷ್ಠ ಮಹರ್ಷಿಗಳಿಗೆ ಈ ಕ್ಷೇತ್ರದಲ್ಲಿ ತಪಸ್ಸಿದ್ಧಿಯಾಗಿತ್ತಂತೆ. ಹಾಗಾಗಿ ಆಷಾಢ ಶುದ್ಧ ದ್ವಾದಶಿ ದಿನ ಇಲ್ಲಿ ಮಹಾರಥೋತ್ಸವ ನಡೆಯುತ್ತೆ. ಸರ್ ರಹಸ್ಯ ಅಂತ ಏನಿಲ್ಲ, ಇಲ್ಲಿ ಭಕ್ತರು ಏನು ಮನಸ್ಸಲ್ಲಿ ಅನ್ಕೋತಾರೋ ಅದೆಲ್ಲ ನೆರವೇರುತ್ತೆ. ಭಕ್ತಿಯಿಂದ ನಡ್ಕೊಳ್ಳೋರಿಗೆ ಎಲ್ಲದೂ ಒಳ್ಳೇದಾಗ್ತಿದೆ. ಪ್ರತಿ ವರ್ಷ ಈ ವರ್ಷದಲ್ಲಿ ಯಾರು ಮದುವೆ ಆಗಿರ್ತಾರೋ ಆ ಹೊಸ ಜೋಡಿ ಪ್ರತಿ ವರ್ಷ ಜಾತ್ರೆ ದಿನ ಬೆಟ್ಟ ಹತ್ತಾರೆ. ಅದು ವಿಶೇಷ. ಇಲ್ಲಿ ಅಂದಾಜು ಒಂದು 10,000 ರಿಂದ 15,000 ಹೊಸ ಜೋಡಿಗಳು ಬೆಟ್ಟ ಹತ್ತಾರೆ ಪ್ರತಿ ವರ್ಷ ರಥೋತ್ಸವದ ದಿನ. ಅದು ವಿಶೇಷ. ಅದು ಇಲ್ಲಿ ಪ್ರತೀತಿ, ಹೊಸ ವರ್ಷ ಜೋಡಿ ಬೆಟ್ಟ ಹತ್ತಬೇಕು ಅನ್ನೋದೊಂದು ಪ್ರತೀತಿ. ಆಷಾಢದಲ್ಲಿ ರಥೋತ್ಸವ ಆಗುತ್ತೆ, ಹಾಗಾಗಿ ಒಂದು 10,000 ರಿಂದ 15,000 ಜೋಡಿ ಹೊಸ ಜೋಡಿ ಬೆಟ್ಟ ಹತ್ತುತ್ತಾರೆ. ಮುಂಚೆಯಿಂದ ನಡ್ಕೊಂಬಂದಿದೆ ಅದು. ಹೌದು, ರಥೋತ್ಸವದಲ್ಲಿ ಕನಿಷ್ಠ ಒಂದು 2.5 ರಿಂದ 3 ಲಕ್ಷ ಜನ ಸೇರ್ತಾರೆ. ಈ ಹಾಸನ ಜಿಲ್ಲೆಯಲ್ಲಿ ದೊಡ್ಡ ರಥೋತ್ಸವ. 1250 ಮೆಟ್ಲಿದೆ ಸರ್ ಬೆಟ್ಟಕ್ಕೆ. ಮೆಟ್ಲತ್ತೆ ಹೋಗ್ಬೇಕು, ಬೇರೆ ಏನೂ ದಾರಿ ಇಲ್ಲ, ಮೆಟ್ಲತ್ಕೊಂಡೇ ಹೋಗ್ಬೇಕು ಮೇಲಕ್ಕೆ. ಅದೇ ಮೇಲ್ಗಡೆ ವೆಂಕಟರಮಣ ಸ್ವಾಮಿ ಮತ್ತು ಪದ್ಮಾವತಿ ಇದೆ. ಇಲ್ಲಿ ಉತ್ಸೂರು ಇಲ್ಲೇ ಇಟ್ಕೊಂಡಿದ್ದೀವಿ. ಬೆಟ್ಟದ ಮೇಲೆ ಎಲ್ಲರೂ ಹತ್ತಿ ದರ್ಶನ ಮಾಡೋಕ್ಕಾಗಲ್ಲ ಅಂತ ಈಗ ಸೇವೆ ನಡೀತಾ ಇದೆ ಸ್ವಾಮಿಗೆ. ಬೆಟ್ಟದ ಮೇಲೆ ಎಲ್ಲ ಹತ್ತಿ ದರ್ಶನ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಇಲ್ಲೇ ಇಟ್ಕೊಂಡಿದ್ದೀವಿ. ಇಲ್ಲಿ ಉತ್ಸೂರ ದರ್ಶನ ಮಾಡಿದ್ರೆ ಬೆಟ್ಟ ಹತ್ತಿ ದರ್ಶನ ಮಾಡಿದ್ದೆ ಫಲ ಸಿಗುತ್ತೆ ಅಂತ ಇಲ್ಲೊಂದು ಪ್ರತೀತಿ ಮುಂಚೆಯಿಂದ. ಈ ಸುತ್ತನವರೆಲ್ಲ ದೊಡ್ಡ ತಿರುಪತಿಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ದರ್ಶನ ಮಾಡಿ ದೊಡ್ಡ ತಿರುಪತಿಗೆ ಹೋಗಿ ಮತ್ತೆ ಅಲ್ಲಿಂದ ಬಂದು ಇಲ್ಲಿ ದರ್ಶನ ಮಾಡಿ ಮನೆಗೆ ಹೋಗ್ತಾರೆ. ಹಾಗಾಗಿ ಚಿಕ್ಕ ತಿರುಪತಿ ಅಂತ ಪ್ರತೀತಿ ಆಗಿದೆ. ಅಲ್ಲಿರೋ ಥರನೇ ಇಲ್ಲಿ ತಳಗಡೆ ಗೋವಿಂದರಾಜ ಸ್ವಾಮಿ, ಬೆಟ್ಟ ಮೇಲ್ಗಡೆ ವೆಂಕಟರಮಣ ಸ್ವಾಮಿ ಇರೋದ್ರಿಂದ ಚಿಕ್ಕ ತಿರುಪತಿ ಅಂತ ಪ್ರತೀತಿ ಆಗಿದೆ ಇದು. ಅದು ಈ ಸುತ್ತಲ್ಲಿ ಇನ್ನೇನು ಸರ್, ಇಲ್ಲಿ ಕಲ್ಯಾಣಿ ಇದೆ, ಅದು ಬಿಟ್ಟರೆ ಬೆಟ್ಟನೇ ವಿಶೇಷ ಇಲ್ಲಿ ಅಷ್ಟೇ. ಈ ಸುತ್ತಲ್ಲಿ ಶಿವಾಲಯ ಒಂದಿದೆ, ಹೊಯ್ಸಳರ ಕಾಲ ಶಿವಾಲಯ ದೇವಸ್ಥಾನ ಒಂದಿದೆ ಅಷ್ಟೇ, ಬೇರೆ ಏನು ವಿಶೇಷ. ದೇವಸ್ಥಾನನೇ ವಿಶೇಷ. ಇಲ್ಲಿ ಭಕ್ತಾದಿಗಳು ಅಭೀಷ್ಟಗಳೆಲ್ಲ ನೆರವೇರ್ತಿದೆ ಅಷ್ಟೇ, ಬೇರೆ ಏನು ವಿಶೇಷ ಪವಾಡ ಥರ ಏನು ನಡೆಯಲ್ಲ ಇಲ್ಲಿ. ಭಕ್ತಾದಿಗಳು ಅಭೀಷ್ಟ ಅವ್ರ ಮನಸ್ಸಲ್ಲಿ ಏನು ಭಕ್ತಿಯಾಗಿ ಕೇಳ್ಕೊತಾರೋ ಅದೆಲ್ಲ ನಡೆಯುತ್ತೆ ಸರ್. ಎಲ್ಲ ಕಡೆ ಇದ್ದಾರೆ ಸರ್, ಪ್ರಪಂಚದಲ್ಲಿ ಎಲ್ಲ ಕಡೆಯಿಂದನೂ ಬರ್ತಾರೆ. ಬೇರೆ ದೇಶದಲ್ಲೂ ಇದ್ದಾರೆ, ಇಲ್ಲಿಂದ ಹೋಗಿ ಅಲ್ಲಿ ಸೆಟ್ಲ್ ಆಗಿರೋರು ಎಲ್ಲ ಕಡೆಯಿಂದನೂ ಬರ್ತಾರೆ. ಬೆಂಗಳೂರಿಂದ ಯಥೇಚ್ಛವಾಗಿ ಬೆಂಗಳೂರಿಂದ ಬರ್ತಾರೆ. ಶಿವಮೊಗ್ಗ, ಬೆಂಗಳೂರು, ಮೈಸೂರು ಎಲ್ಲ ಕಡೆಯಿಂದ ಬರ್ತಾರೆ. ಜಾಸ್ತಿಯಾಗಿ ಬೆಂಗಳೂರೇ ಜಾಸ್ತಿ, ಯಾಕಂದರೆ ಇಲ್ಲಿಂದ ಅಲ್ಲೋಗೆಲ್ಲ ಸೆಟ್ಲ್ ಆಗಿರೋರು ಜಾಸ್ತಿನ ಬೆಂಗಳೂರಿನವರೇ. ಯಥೇಚ್ಛವಾಗಿ ದೇವಾಂಗ ಜನಾಂಗದವರು ತುಂಬ ಜಾಸ್ತಿ ಒಕ್ಕಲಿದ್ದಾರೆ ಇಲ್ಲಿ. ದೇವಾಂಗ ಜನಾಂಗದವ್ರು ತುಂಬ ಒಕ್ಕಲಿದ್ದಾರೆ. ಕಲ್ಯಾಣೋತ್ಸವ ಸೇವೆ ನಡೀತಾ ಇದೆ ಸ್ವಾಮಿಗೆ. ಕಲ್ಯಾಣೋತ್ಸವ ಸೇವೆ ನಡೀತಾ ಇದೆ. ಇಲ್ಲಿ ಮದುವೆ ಆಗೋಕ್ಕೋಸ್ಕರ ಅರ್ಕೆ ಮಾಡ್ಕೋತಾರೆ. ಕಲ್ಯಾಣೋತ್ಸವ ಅರ್ಕೆ ಮಾಡ್ಕೊಂಡು ಒಂದು ವರ್ಷದೊಳಗೆ ಖಂಡಿತ ಮದುವೆ ಆಗೇ ಆಗುತ್ತೆ. ಆ ಹೊಸ ಜೋಡಿಗಳು ಕೂತಿ ಕಲ್ಯಾಣೋತ್ಸವ ಸೇವೆ ಮಾಡ್ಕೋತಾರೆ. ಮದುವೆಗೋಸ್ಕರ ತುಂಬ ಕಲ್ಯಾಣೋತ್ಸವಗಳು ನಡೆಯುತ್ತೆ ಸರ್. ಅರ್ಕೆ ಮಾಡ್ಕೊಂಡವ್ರು ಯಾವುದೂ ಇದುವರೆಗೂ ಆಗಿಲ್ಲ ಅನ್ನೋ ಮಾತು ಕೇಳಿ ಬಂದಿಲ್ಲ. ಮದುವೆ ಆಗೇ ಆಗುತ್ತೆ ಅರ್ಕೆ ಮಾಡ್ಕೊಂಡವ್ರಿಗೆ. ಅದು ಅವರು ಅರ್ಕೆ ತೀರ್ಸೋಕ್ಕೋಸ್ಕರ ಮತ್ತೆ ಕಲ್ಯಾಣೋತ್ಸವ ಸೇವೆ ಮಾಡಿಸ್ತಾರೆ ಸ್ವಾಮಿಗೆ. ಸುಮಾರು ನಾನು ಇಲ್ಲಿಗಾಗಲೇ 20 ವರ್ಷದಿಂದ ಬರ್ತಾಯಿದ್ದೀನಿ ಸರ್. ನಾನು ಇಲ್ಲಿ ಬಂದ ಮೇಲೆ ನನಗೆ ಅಂತಂದರೆ ನಾನು ಮದುವೆಗಿಂತ ಮುಂಚೆನೇ ಇಲ್ಲಿಗೆ ಬಂದಿದ್ದವನು. ನಾನು ಮದುವೆ ಆಗಲಿ ಅಂತೇಳಿ ಸುಮಾರು ಕಡೆ ಎಲ್ಲ ಸುತ್ತಾಡಿ ಕೊನೆಗೆ ಈ ದೇವಸ್ಥಾನಕ್ಕೆ ಬಂದು ಬೆಟ್ಟ ಹತ್ತಿ ಹೋದ್ಮೇಲೆ ನನಗೆ ಮ್ಯಾರೇಜ್ ಆಯಿತು. ಅಂದರೆ ತುಂಬ ಪವಿತ್ರವಾದ ಸ್ಥಳ ಅಂತ ನಂಬ್ಕೊಂಡಿದ್ದೀನಿ ನಾನು ಇಲ್ಲಿ. ಈಗ ಆ ಪವಿತ್ರವಾದ ಸ್ಥಳಕ್ಕೆ ಬಂದ ಮೇಲೆ ನನಗೆ ಅನುಕೂಲ ಆದಮೇಲೆ ಈಗ ಪ್ರತಿ ವರ್ಷ ಇಲ್ಲಿಗೆ ಬರ್ತಾಯಿರ್ತೀನಿ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಬಂದ ಮೇಲೆ ಎಲ್ಲ ಕಾರ್ಯಗಳು ನನಗೆ ಆಗ್ತಾಯಿದೆ. ಇಲ್ಲಿ ಹೋಗಿ ಬಂದ ಮೇಲಿಂದ ನನ್ನ ಮನೆ, ನಮ್ಮ ಕುಟುಂಬ ಸಮೇತ ನಾನು ಒಳ್ಳೆಯದಾಗಿದೆ ಸರ್ ಇಲ್ಲಿ. ಆದ್ದರಿಂದ ಇಲ್ಲಿ ಪ್ರತಿ ವರ್ಷ ಬರ್ತಾಯಿದ್ದೀನಿ. ಈ ದೇವ್ರ ಹೆಸರು ಮಾಲೇಕಲ್ ತಿರುಪತಿ ಅಂತ ಹೇಳಿ ಅರಸೀಕೆರೆನಲ್ಲಿ ಇದೆ. ಈ ದೇವಸ್ಥಾನನೇ ನನಗೆ ಗೊತ್ತಿರಲಿಲ್ಲ, ಯಾವಾಗ ಇತ್ತು ಅಂತ ಹೇಳೇ ಗೊತ್ತಿಲ್ಲ. ಸುಮಾರು ಜನ ಕೇಳಿ ಆದ್ರೂ ಯಾರೂ ನನಗೆ ತೋರಿಸಿರಲಿಲ್ಲ. ನಾನೇ ಹುಡಿಕೊಂಡು ಬಂದೆ ದೇವಸ್ಥಾನನ. ಕೊನೆಗೆ ನಾನೇ ಹುಡಿಕೊಂಡು ಬಂದು ಬೆಟ್ಟ ಹತ್ತಿ 2 ಸಾರಿ ಬೆಟ್ಟ ಹತ್ತಿದ್ದೀನಿ.
ಬೆಟ್ಟ ಹತ್ತೋದು ಒಂದು ತುಂಬ ಕಷ್ಟ. ಅದು ಒಳ್ಳೆ ಸರ್ಪ ರಸ್ತೆ ಹೋದಂಗೆ ಹೋಗ್ತಾ ಇರುತ್ತೆ ಆ ರೋಡಲ್ಲಿ. ತುಂಬ ಕಠಿಣವಾದ ಸ್ಥಳ. ಅಲ್ಲಿ ಹೋಗಿ ಬಂದರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಇಲ್ಲಿ ಸುಮಾರು ಜನ ಬರ್ತಾ ಇರ್ತಾರೆ. ಮಾತ್ರ ಒಳ್ಳೆ ಜನ ತುಂಬ ದೂರದಿಂದ ಬರ್ತಾರೆ ಇಲ್ಲಿಗೆ ಜನಗಳು. ತುಂಬ ಬೆಂಗಳೂರು, ತಮಿಳ್ನಾಡು ಕಡೆಯಿಂದನೂ ಬರ್ತಾ ಇರ್ತಾರೆ ನಾನು ನೋಡ್ದಂಗೆ. ಇಲ್ಲಿ ಒಳ್ಳೆ ಕಾರ್ಯಗಳು ನಡೀತವೆ. ಅನ್ನದಾನ ನಡೀತಾ ಇರ್ತೈತೆ. ಪ್ರತಿ ಶ್ರಾವಣದಲ್ಲಿ ಅನ್ನದಾನ ನಡೀತಾ ಇರ್ತೈತೆ. ಮತ್ತು ಜನಗಳಿಗೆ ಒಳ್ಳೆ ಸೌಕರ್ಯ ಐತಿ. ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಜನಗಳಿಗೆ. ಎಲ್ಲ ರೀತಿಯು ನೀರಿನ ವ್ಯವಸ್ಥೆ, ಎಲ್ಲ ರೀತಿಯು ಸೌಲಭ್ಯಗಳು ಸಿಗ್ತಾ ಇರ್ತೈತೆ. ಮತ್ತು ತೇರಿನ ಉತ್ಸವ ಮತ್ತು ಸಖತ್ತಾಗಿ ಚೆನ್ನಾಗಿ ಮಾಡ್ತಾರೆ. ಯಾವುದೇ ರೀತಿಯ ತೊಂದರೆ ಜನಗಳಿಗಿಲ್ಲ. ಇಲ್ಲಿಂದ ಬಸ್ಸಿನ ಸೌಕರ್ಯನೂ ಇರ್ತೈತೆ. ಪ್ರತಿ ಆಟೋಗಳು ಇರ್ತವೆ. ಇಲ್ಲಿಂದ ಹೋಗೋದಕ್ಕೆ ಬರೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಜನ ಇಲ್ಲಿಗೆ. ಹೀಗೆ ಸಂಸಾರದ್ದು ಏನೋ ಪ್ರಾಬ್ಲಮ್ ಇತ್ತು ಅಂತ ಶಾಸ್ತ್ರ ಕೇಳಿದಾಗ ಹಿಂಗೆ ಶ್ರೀನಿವಾಸ ಕಲ್ಯಾಣ ಅಂತ ಒಂದು ಪೂಜೆ ಐತೆ, ಅದು ಮಾಡಿಸಿ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಅಂದರು. ನಮ್ಮ ಸ್ವಾಮಿ ಹತ್ರ ಹರಕೆ. ಇದು ನನ್ನ ಮನೆ ದೇವರು, ತಿರುಪತಿ ತಿಮ್ಮಪ್ಪ ಮನೆ ದೇವರು. ಮತ್ತು ನಾವು ಪ್ರತಿ ಶನಿವಾರ ಮನೇಲಿ ಇದು ಮುಡುಪು ಅಂತ ಹಾಕಿ ಪೂಜೆ ಮಾಡ್ತೀವಿ. ಅದು ತುಂಬಿದಾಗ ಇಲ್ಲಿಗೆ ಬಂದು ತಿರುಪತಿಲಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ದೊಡ್ಡ ತಿರುಪತಿಗೆ ಹೋಗ್ತೀವಿ. ಇಲ್ಲಿ ನಾವು ಮದುವೆ ಆಗ್ಲಿಂದ ಹರಕೆ ಮಾಡ್ಕೊಂಡಿದ್ದು, ಇವಾಗೆಲ್ಲ ಆಗಿದೆ. ಈ ತಿಂಗಳು 24-25ಕ್ಕೆ ಮದುವೆ ಫಿಕ್ಸ್ ಆಗಿದೆ.